ಮುಂದೆ ಜೋಗ್ ಜಂಕ್ಷನ್ಯಾಗ ಸ್ವಾಗತ ಗೆಳೆಯರ. ಜೋಗ್ ಜಂಕ್ಷನ್ ನೋ ಟೆನ್ಷನ್, ಖರೇನ ಟೆನ್ಷನ್ ಇರಬಾರ್ದು ರೀ ಮನುಷ್ಯಾಗ. ಅದಕ್ಕೆ ನೀವು ನೋಡ್ತಿರ್ಬೇಕು ರೀ ಜೋಗ್ ಜಂಕ್ಷನ್. ಪ್ರತಿದಿನ 8:15ಕ್ಕೆ ತಪ್ಪದ ನೋಡ್ರಿ ಈ ಜೋಗ್ಗಳನ್ನು ನಿಮ್ಮ ಗೆಳೆಯರು ಹೇಳ್ರಿ, ನಿಮ್ಮೂ ಅಂತ ಹೇಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಇವತ್ತು ಕಳಿಸ್ಯಾರ ನೋಡ್ರಿ ಅನಸೂಯ ಅಂಥೇಳಿ. ಅನಸೂಯ ಅವರು ಹಾವೇರಿಯಿಂದ ಈ ಜೋಕನ್ನು ಕಳಿಸ್ತಾರೆ. ಇಬ್ಬರು ಗೆಳತಿಯರ ಬಗ್ಗೆ, ಲಲಿತಾ ಮತ್ತು ಮೋನಿಕಾ ಅಂಥೇಳಿ ಇಬ್ಬರು ಗೆಳತಿಯರಿದ್ರಂತೆ. ಅವರು ತಮ್ಮ ಮಕ್ಕಳನ್ನ ದಿನ ಟ್ಯೂಷನಿಗೆ ಕಳಿಸ್ತಿದ್ರಂತೆ. ಟ್ಯೂಷನಿಗೆ ಕಳಿಸೋದು ಒಂದು ದಿವಸ ಇಕ್ಕಿ ಕಾರ್ನ್ಯಾಗ ಹೋಗಿ 2 ಹುಡುಗರು ಬಿಟ್ಟು ಬರ್ತಿದ್ರು, ಒಂದು ದಿವಸ ಮತ್ತೊಬ್ಬ ಕಾರ್ನಾಗ ಹೋಗಿ ಬಿಟ್ಟು ಬರ್ತಿದ್ರು. ಹೀಗಾಗಿ ಆ ಕಾರನ್ನು ಶೇರ್ ಮಾಡ್ಕೋತಿದ್ರು. ಒಂದು ದಿವಸ ಏನಾಗ್ಬಿಡ್ತೀವಿ, ಈ ಲಲಿತಾ ಅನ್ನಕ್ಕೆ ಮೋನಿಕಾ ಹೇಳಿದ್ಲು, ಇವತ್ತು ನನ್ನ ಗಂಡ ಲೇಟಾಗಿ ಬರ್ತೇನೆ, ನಾನು ಏನು ಮಾಡಲಿವ ಅಂತ. ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀವಿ, ಇವತ್ತು ನಾನು ಕಾರ್ನಾಗ ಕರ್ಕೊಂಡು ಹೋಗ್ತೇನೆ ತಗೋ ಅಂತಂದು. ಆಯ್ತು, ಹಂಗೆ ಆಯ್ತು. ಅವ ಗಂಡ ಲೇಟಾಗಿ ಬರ್ತೇನೆ ಅಂತ ಏನು ಫೋನ್ ಮಾಡಿದ್ದ, ಪುಣ್ಯಾತ್ಮ ಲಘುನ ಬಂದುಬಿಡ್ಬೇಕ. ಲಘುನ ಬಂದ, ಆಕಿ ಲಘುನ ಬಂದ್ಕೊಳ್ಳಿ. ಈಕಿ ಗಂಡಿಗೆ ಇಮಿಡಿಯೇಟ್ಲಿ ಹೇಳಿದ್ದೆ, ನೋಡ್ರಿ ನಾ ಹಿಂಗೆ ಹೇಳ್ಬಿಟ್ಟೇನೆ. ಮತ್ತು ಮೋನಿಕಾಗ ನೀವು ಒಂದು ಕೆಲಸ ಮಾಡಿರಿ, ಕಾರ್ ಎಲ್ಲರ ಸೈಡಿಗೆ ಮುಚ್ಚಿಡ್ರಿ, ಮತ್ತು ನೀವು ಅದ್ರಾಗ ಇರ್ರಿ, ಬರ್ಲಿಕ್ಕೆ ಹೋಗ್ಬೇಡ್ರಿ ಈ ಕಡೆ ಅಂತೇಳಿ. ಗಂಡಸೂರು ಮರಿತಾರೆ ನೋಡ್ರಿ, ಅದ್ರಾಗ ಹೆಂಡ್ತಿ ಮಾತಂತೂ ಮೊದಲು ಮರಿತಾರೆ. ಅವ ಮರ್ತ ಎದುರಿಗೇನು ಮನೆ ಸಿಕ್ಕ ಅಂಥೇಳಿ ಅವನ ಜೊತೆ ಮಾತಾಡ್ಕೋತೀನಿ ಅಂದ್ಬಿಟ್ಟು ನಿಂತನ. ಅದಕ್ಕೆ ಮೋನಿಕಾ ಬಂದ್ಲು, ಇವ್ರ ಮಗನ ಕರ್ಕೊಂಡ್ಲು, ಸ್ಕೂಲಿಗೆ ಹೋದ್ಲು, ಅಂದ್ರೆ ಆ ಟ್ಯೂಷನ್ ಕ್ಲಾಸಿಗೆ ಹೋದ್ಲು. ವಾಪಸ್ ಬಿಡ್ಲಿಕ್ಕೆ ಬಂದ್ಲು, ವಾಪಸ್ಸು ಬಿಟ್ಟು ಕೂಡಲೇ ಮೋನಿಕಾ ತನ್ನ ಮನೆಗೆ ಹೋದ್ಲು. ಲಲಿತಾ ತನ್ನ ಮಗ ಕೇಳಿದ್ಲು, ಅಲ್ಲ ಪುಟ ಮತ್ತು ಖರೆ ಹೇಳ, ಮೋನಿಕಾ ಬಂದಾಗ ನಿಮ್ಮಪ್ಪ ಮತ್ತು ಎದುರಿಗೇನು ಮನೆಯವರು ಅಲ್ಲೇ ಮಾತಾಡ್ಕೊತ ನಿಂತಿದ್ರು, ಆಕೆಗೆ ಏನರ ಗೊತ್ತಾತೇನು ಅದ್ರಾಗ ನಿಮ್ಮಪ್ಪ ಯಾರು ಅಂತ ಆಕೆ ಏನರ ಕೇಳಿದ್ಲೇನು ಹೇಳಿ. ಅದಕ್ಕೆ ಹುಡುಗ ಹೇಳ್ತೆ, ಅವ್ವ ನಂಗೆ ಅಷ್ಟು ಗೊತ್ತಾಗಲೇನು, ಆಕೆ ಕೇಳಿದ್ಲು ಇದ್ರಾಗ ನಿಮ್ಮಪ್ಪ ಯಾರು ಅಂತ, ನಾ ಗೊತ್ತಿಲ್ಲ ಅಂತ ಹೇಳಿದೆ ಅಂತಂದ. ಸಂಸಾರದಾಗ ಇಂಥ ಸರಿಗಮ್ಗಳು ಭಾರಿ ಮಜಾ ನಡೀತಿರ್ತಾವೆ ರೀ. ಇದು ನೋಡ್ರಿ ಭಾರಿ ಮಜಾ ಅದ. ಈ ಜೋಕನ್ನು ಕಳಿಸ್ಯಾರ ಪ್ರಕಾಶ್ ಅರಳಪ್ಪನವ್ರು ಅಂಥೇಳಿ. ಇವ್ರು ಈ ಜೋಕನ್ನು ಹೆಂಗೆ ಕಳಿಸ್ತಾರೆ ನೋಡ್ರಿ. ಅದ್ರಾಗ ಹೇಳ್ತಾರೆ, ಡಾಕ್ಟ್ರ್ ಹತ್ರ ಹೋದಂತ, ಡಾಕ್ಟ್ರ ನನಗೆ ಬಿ ಪಿ ಭಾಳ ಆಗ್ಬಿಟ್ಟದೆ, ಏನು ಮಾಡೋದು ಅಂತ. ಇಲ್ಲ ಕೊಡ್ರಿ ತಪಾಸ್ ಮಾಡೋಣ ಡಾಕ್ಟ್ರ್ ಮೊದಲು ಸಮಾಧಾನ ಮಾಡಿದರು. ಆಮೇಲೆ ಅವ್ನು ಬಿ ಪಿ ಚೆಕ್ ಮಾಡಿದರು, ಖರೇನ ಹೈ ಇತ್ತು ಬಿ ಪಿ. ಅದಕ್ಕೆ ಅವ್ನು ಕೇಳಿದ್ರು, ಹೆಂಗೆ ರೀ ಇಷ್ಟೇ ಹಂಗೆ ಭಾಳ ಕೆಲಸ ಮಾಡ್ತೀರೇನು, ಟೆನ್ಷನ್ ಭಾಳ ಅದೇನು, ಓಡಾಟ ಭಾಳ ಆಗ್ತದೇನು, ಏನು ನಿಮ್ಮ ಪ್ರಾಬ್ಲಮ್ಮು ಅಂತ. ಅದಕ್ಕೆ ಅವ್ನು ಹೇಳ್ದ, ಸರ್ ನಂದು ಈ ಬಿ ಪಿ ಹೆರಿಡಿಟ್ರಿ ಅಂದ್ರೆ ವಂಶ ಪಾರಂಪರ್ಯವಾಗಿ ಬಂದದ. ಹೌದಾ, ಯಾರಿಗೆ ನಿಮ್ಮ ಮನೆಯೊಳಗೆ ಯಾರಿಗಿತ್ತು, ನಿಮ್ಮ ತಂದೆಯವ್ರಿಗೆ ಬಿ ಪಿ ಇತ್ತು, ನಿಮ್ಮ ತಾಯಿಯವ್ರಿಗೆ ಬಿ ಪಿ ಇತ್ತು, ಹೆಂಗೆ ವಂಶ ಪಾರಂಪರ್ಯ ಅಂದರೆ ಹೆಂಗೆ. ಅದಕ್ಕೆ ಹೇಳಿದೆ, ಸರ್ ಅವರಿಬ್ಬರು ಆರಾಮಿದ್ದಾರೆ, ಏನಿಲ್ಲ ಅವರಿಗೆ. ಇದು ಖರೆ ಅಂದ್ರೆ ನನ್ನ ಲಗ್ನ ಆದಮೇಲೆ ನನ್ನ ಹೆಂಡತಿ ಕಡೆ ಅಂದ್ರಿ, ಯಾಕಂದ್ರೆ ನಮ್ಮ ಅತ್ತಿ ಮಾವ ನನಗೆ ಇಷ್ಟು ಟೆನ್ಷನ್ ಕೊಡ್ತಾರಲ್ಲ, ಅದರಿಂದ ಬಿ ಪಿ ಬಂದದ ಅಂತೇಳಿ. ಡಾಕ್ಟ್ರ್ ಹತ್ರ ಒಬ್ಬಾಕಿ ದಪ್ಪುನಿ ವ್ಯಕ್ತಿ ಟುಂಟುಣ್ ಬಂದಂತ. ಆಕಿ ವೇಟ್ ನೋಡಿದ್ರೆ ಕಡಿಮೆ 100 kg ಇರ್ಬೇಕು, 100 kg. ಆಕಿ ಬಂದ ಕೂಡಲೇ ಡಾಕ್ಟ್ರು, ಏನಮ್ಮ ಏನು ತಿಂತೇನು, ಕಂಡದ್ದೆಲ್ಲ ತಿಂತೇನೆ ರೀ, ಐ ಮೀನ್ ಸೀ ಫುಡ್ಸ್, SEEFOODS ಅಂದ್ರೆ ಬರೀ ಸೀ ಫುಡ್ಸ್, ಏನೇನು ಕಾಣಿಸ್ತದೆ ಕಂಡದ್ದೆಲ್ಲ ಮಿಂಡದ್ದೇವ ಹಂಗಿದ್ಲು. ಓಹೋ ಹಿಂಗೆಲ್ಲ ಆಗಬಾರ್ದು, ಕಾಲು ಕಡಿಮೆ ಆಗ್ಬೇಕು ನೋಡ್ರಿ, ಕಾಲು ಅಂದ್ರೆ ಕಾಲರೇ ಕಡಿಮೆ ಆಗ್ಬೇಕು. ಆಕೆ ಅಂದ್ಲ, ನನ್ನ ಕಾಲು ಕಟ್ ಮಾಡ್ತೀರಿ, ಅಲ್ಲಲ್ರಿ ನಿಮ್ಮ ವೇಟ್ನ್ಯಾಗ ಕಾಲು ಭಾಗರೇ ಕಡಿಮೆ ಆಗ್ಬೇಕು, ಅಂದ್ರೆ ನೀವು ಮಿನಿಮಮ್ 25 kg ಇಳಿಸಿದ್ರೆ ಬರೋಬ್ಬರಿ ಆಗ್ತದೆ ನೋಡ್ರಿ. ಡಾಕ್ಟ್ರ್ ಕಡೆ ಇಂಥ ಮಜಾ ಕೇಸ್ಗಳು ಬರ್ತಿರ್ತಾವೆ ರೀ. ಮತ್ತು ಡಾಕ್ಟ್ರು ಅವ್ನು ಎಂಜಾಯ್ ಮಾಡ್ತಾರೋ ಹೆಂಗೋ ಗೊತ್ತಿಲ್ಲ, ಬಟ್ ತಮ್ಮ ಪ್ರೊಫೆಷನ್ ಕಾಯ್ಕೊಳ್ಳಿಕ್ಕೆ ಮಾತ್ರ ಚಂದ ಬದುಕ್ತಾರೆ ರೀ ಅವ್ರು. ಒಬ್ಬ ಬಂದು ಹೇಳಿದಂಥ ಡಾಕ್ಟ್ರ, ನನಗೆ ಖರೆ ಮರು ಜಾಸ್ತಿ ಆಗ್ಬಿಟ್ಟದ್ರಿ ನೋಡ್ರಿ, ನಾ ಆ್ಯಕ್ಚುಲಿ ಆಫೀಸಿಗೆ ಹೋಗ್ತೇನೋ ಇಲ್ಲೋ ಗೊತ್ತಾಗಂದ್ರೆ ಹೋಗ್ಲಿಕ್ಕತ್ತೇನೋ ಬರ್ಲಿಕ್ಕತ್ತೇನೋ ಅಂತ ನೆನಪುಳಿಯಂಗಿಲ್ಲ. ನಾ ಟಿಫಿನ್ ಬಾಕ್ಸ್ ಎಲ್ಲಿಯೋ ಇಡ್ತೀನಿ, ಮರ್ತು ಹೋಗ್ಬಿಡ್ತೀನಿ, ಕಾರ್ ಎಲ್ಲೋ ಪಾರ್ಕ್ ಮಾಡ್ತೀನಿ, ಮತ್ತೆ ಎಲ್ಲೋ ಮಾಡ್ತೀನಿ, ಭಾಳ ಕಿರಿಕಿರಿ ಆಗ್ಬಿಟ್ಟದ, ನನಗೆ ನೆನಪು ಆಗಂಗಿಲ್ಲ, ಎಲ್ಲ ಭಾಳಷ್ಟು ಮರಿತೇನೆ ನಾನು. ಅದಕ್ಕೆ ನಾ ಖರೆ ಏನು ಮಾಡ್ಬೇಕು ಹೇಳ್ರಿ. ಅದಕ್ಕೆ ಡಾಕ್ಟ್ರ್ ಹೇಳ್ದ, ಫಸ್ಟ್ ನೀವು ನನ್ನ ಫೀಸ್ ಪೇಮೆಂಟ್ ಮಾಡ್ಬೇಕು ಸರ್, ಆಮೇಲೆ ಮುಂದಿನ ಹೇಳ್ತೀನಿ. ಗೆಳೆಯರ, ಜೋಗ್ ಜಂಕ್ಷನ್ನಾಗ ಇಂಥ ಮಸ್ತ್ ಜೋಕ್ಗಳನ್ನು ನೀವು ಕೇಳ್ಕೊತಾ ಇರ್ರಿ. ನಿಮ್ಮೂರಾಗ ಇಂಥ ಡಾಕ್ಟ್ರುಗಳಿದ್ರೆ, ಅವ್ರ ಬಗ್ಗೆ ಜೋಕ್ಗಳಿದ್ರೆ ನಂಗೆ ದಯವಿಟ್ಟು ಕಳಿಸ್ರಿ. ನನ್ನ ನಂಬರ್ ಅದ 99 98 0099. ಕಾಯ್ತಿರ್ತೇನೆ ನಾ. ಬ್ರೇಕ್ ಅದ, ಎಲ್ಲಿ ಹೋಗ್ಬೇಡ್ರಿ. ಥ್ಯಾಂಕ್ ಯು.